ನೀವು ಕೇಳಿರ್ತೀರಾ, ಈ ವಯಸ್ಸಲ್ಲಿ ಕಲ್ ತಿಂದರೂ ಕರಗಿಸ್ಕೋಬೇಕು ಅಂತ. ಅದು ಜೋಕಲ್ಲ, ಅದು ನಿಮ್ಮ ಅಗ್ನಿಯ ಶಕ್ತಿ ಬಗ್ಗೆ ಇರುವಂಥ ಒಂದು ಮಾತು. ನಮಸ್ಕಾರ, ನಾನು ಡಾಕ್ಟರ್ ವೀರಸ್ವಾಮಿ, ಶ್ರೀ ಶಾರದಮ್ಮ ಕ್ಲಿನಿಕ್ನಿಂದ. ಇಲ್ಲಿ ನಾವು ಆಯುರ್ವೇದ ಜ್ಞಾನ ಮತ್ತು ಮಾಡರ್ನ್ ಸೈನ್ಸ್ ಎರಡನ್ನು ಬಳಸಿ ಆರೋಗ್ಯವನ್ನು ಅರ್ಥ ಮಾಡ್ಕೊಳ್ತೀವಿ. ಇವತ್ತು 25-30 ವರ್ಷದವರು ಹೇಳ್ತಾರೆ, ಡಾಕ್ಟರ್ ಸ್ವಲ್ಪ ತಿಂದರೂ ಗ್ಯಾಸು, ಬ್ಲೋಟಿಂಗು, ಹೆವಿನೆಸ್ಸು. ಹಾಗಾದ್ರೆ ಪ್ರಾಬ್ಲಮ್ಮು ಏಜ್ದಲ್ಲ, ಡೈಜೆಷನ್ದು. ಒಂದು ಶಾಕಿಂಗ್ ಟ್ರೂತ್ ಹೇಳ್ತೀನಿ, ನಿಮ್ಮ ಲೈಫು ಹಾರ್ಟ್ ಮೇಲೆ ಡಿಪೆಂಡ್ ಆಗಿಲ್ಲ, ಬ್ರೈನ್ ಮೇಲೆ ಕೂಡ ಇಲ್ಲ, ಆದರೆ ಸಂಪೂರ್ಣವಾಗಿ ಡಿಪೆಂಡ್ ಆಗಿರೋದು ನಿಮ್ಮ ಅಗ್ನಿಯ ಮೇಲೆ. ಆಯುರ್ವೇದದಲ್ಲಿ ಇದನ್ನೇ ಅಗ್ನಿ ಅಂತ ಹೇಳ್ತೀವಿ. ಮಾಡರ್ನ್ ಸೈನ್ಸ್ ಅವರು ಇದನ್ನು ಮೆಟಬಾಲಿಸಮು, ಎನ್ಸೈಮ್ಸು, ಗಟ್ ಫಂಕ್ಷನು ಅಂತ ಹೇಳ್ತಾರೆ. ಆದರೆ ಆಯುರ್ವೇದ ಇದನ್ನು ಇನ್ನೂ ಸ್ವಲ್ಪ ಡೀಪಾಗಿ ಹೇಳ್ತಾರೆ. ಅಗ್ನಿ ಅಂದರೆ ಅದು ಕೇವಲ ಡೈಜೆಷನ್ ಅಲ್ಲ, ಅದು ನಿಮ್ಮ ಇಮ್ಯುನಿಟಿ, ಎನರ್ಜಿ, ಹಾರ್ಮೋನ್ ಬ್ಯಾಲೆನ್ಸು, ಇನ್ನೂ ಸುಮಾರು ಇದು ಎಲ್ಲವನ್ನು ಕಂಟ್ರೋಲ್ ಮಾಡ್ತದೆ. ಶಾಸ್ತ್ರ ಸ್ಪಷ್ಟವಾಗಿ ಹೇಳೋದು ಏನು ಅಂದರೆ, ರೋಗ ಸರ್ವ್ಯಾಪಿ ಮಂದಾಗ್ನೋ, ಅಂದರೆ ಎಲ್ಲ ರೋಗಗಳ ರೂಟ್ ಕಾಸು ವೀಕ್ ಅಗ್ನಿ. ಇನ್ನೊಂದು ಪವರ್ಫುಲ್ ಲೈನು ಹೇಳಿರೋದೇನು ಅಂದರೆ, ಸ್ಟ್ರಾಂಗ್ ಅಗ್ನಿ ಇದ್ದರೆ ಮರಣದ ಅಂಚಿನಲ್ಲಿ ಇರುವನ್ನೂ ಸಹಿತ ಉಳಿಸ್ಕೋಬೋದು, ಆದರೆ ಅಗ್ನಿ ವೀಕ್ ಇದ್ದರೆ ನಡ್ಕೊಂಡು ಹೋಗ್ತಾ ಇರೋ ವ್ಯಕ್ತಿ ಯಾವಾಗ ಬೇಕಾದರೂ ಕೊಲಾಪ್ಸ್ ಆಗಬಹುದು. ಹಾಗಾದರೆ ನಾನು ಹೆಲ್ದಿ ಅಂತ ಹೇಳೋದು ಸ್ವಲ್ಪ ಡೇಂಜರಸ್ಸು. ನಿಮ್ಮ ಡೈಜೆಷನ್ ವೀಕ್ ಅಂದರೆ ನೀವು ಆಲ್ರೆಡಿ ಡಿಸೀಸ್ ಡೈರೆಕ್ಷನ್ ಕಡೆ ಹೋಗ್ತಾ ಇದ್ದೀರಿ ಅಂತ ಅರ್ಥ. ನಾವೆಲ್ಲ ಹೆಚ್ಚಾಗಿ ಬರೀ ಸಿಂಪ್ಟಮ್ ಮಾತ್ರ ನೋಡ್ತೀವಿ, ಆದರೆ ಆಯುರ್ವೇದ ರೂಟ್ ಕಾಸನ್ನು ಮಾತ್ರ ನೋಡ್ತದೆ. ರೂಟ್ ಕಾಸ್ ಅಂದರೆ ಅಗ್ನಿ. ನೀವು ನಿಮ್ಮ ಹೆಲ್ತ್ ಚೆಕಪ್ ಮಾಡಬೇಕು ಅಂದರೆ ಬ್ಲಡ್ ಟೆಸ್ಟು, TMT ಮಾತ್ರ ಅಲ್ಲ, ಇದನ್ನು ನೋಡಿ. ಸಮಯಕ್ಕೆ ಸರಿಯಾಗಿ ಹಸಿವಾಗ್ತಿದೆಯಾ, ತಿಂದಿದ್ದು ಲೈಟಾಗಿ ಜೀರ್ಣ ಆಗ್ತಿದೆಯಾ, ಊಟದ ನಂತರ ಹೆವಿನೆಸ್ ಇಲ್ವಾ? ಎಸ್ ಅಂದರೆ ನಿಮ್ಮ ಅಗ್ನಿ ಸ್ಟ್ರಾಂಗ್. ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ಗ್ಯಾಸು, ಅಸಿಡಿಟಿ, ಲೇಸಿನೆಸ್ಸು, ಫ್ರೀಕ್ವೆಂಟ್ ಇಲ್ನೆಸ್ಸು, ಇವೆಲ್ಲ ನಿಮ್ಮ ಅಗ್ನಿ ವೀಕ್ ಆಗಿರೋ ಬಗ್ಗೆ ಸಿಗ್ನಲ್ ಕೊಡ್ತಾ ಇದೆ. ಇನ್ನೊಂದು ಮಾತು ನೆನಪಿಟ್ಕೊಳ್ಳಿ, ಜೀವನ ಆಹಾರದಿಂದ ಅಲ್ಲ, ಅದು ಅಗ್ನಿಯಿಂದ ನಡೀತದೆ. ಕಮೆಂಟ್ ಮಾಡಿ, ಅಗ್ನಿ ನಿಮ್ಮ ಡೈಜೆಷನ್ ಇಂಪ್ರೂವ್ ಮಾಡೋ ಸಿಂಪಲ್ ಆಯುರ್ವೇದ ಟಿಪ್ಸ್ನ ನಿಮಗೆ ಕೊಡ್ತೀನಿ. ನಮಸ್ಕಾರ.